ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಮಹಾಮಾನವತಾವಾದಿ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲಾ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರ ವಿರಾಗಿಣಿ, ಕ್ರಾಂತಿಯೋಗಿಣಿ, ಜಗನ್ಮಾತೆ, ಸ್ತ್ರೀ ಕುಲದ ತಿಲಕ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಭಾಗ 3ರಲ್ಲಿ ಅಧ್ಯಾಯ 15 ದೇವ ವಿರಹಿಣಿ ಅಧ್ಯಾಯವನ್ನ ನೋಡ್ತಾ ಇದ್ವಿ. ನಿನ್ನೆ ಮಹಾದೇವಿ ಅಕ್ಕ ಮಹಡಿ ಮೇಲೆ ಪೂಜೆಯಲ್ಲಿ ನಿರತಳಾಗಿದ್ಲು. ಓಂಕಾರ ಶೆಟ್ಟಿ ಅವಳಿಗೆ ತೊಂದರೆ ಕೊಡ್ಬೇಡ, ಎಬ್ಸ್ಲಿಕ್ಕೆ ಹೋಗ್ಬೇಡ, ಅವಳಾಗೆ ಎದ್ದೇಳಿ ಅಂತ ಹೇಳಿದಾಗ ಲಿಂಗಮ್ಮ ಸುಮ್ಮನೆ ಆಗಿರ್ತಾಳೆ. ಶೈಲೇಜನು ಕೂಡ ತಮ್ಮನೆಗೆ ಹೋಗಿರ್ತಾಳೆ. ಇನ್ನು ಬೆಳಗಿನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಓಂಕಾರ ಶೆಟ್ಟಿ ಅವರು ಕೇಳ್ತಾರೆ, ಮಾದೇವಿ ಎದ್ದಿದ್ದಾಳ ಇಲ್ವಾ ಅಂತ. ಕೇಳಿದಾಗ ಇನ್ನೂ ಎದ್ದಿಲ್ಲ ಅಂತ ಲಿಂಗಮ್ಮ ಹೇಳಿದಾಗ ಮಹಡಿ ಮೇಲೆ ಹತ್ತಿ ಮಹಾದೇವಿ ಅಕ್ಕನ ಕೋಣೆಗೆ ಹೋಗ್ತಾರೆ. ಯಾರು? ಓಂಕಾರ ಶೆಟ್ಟಿ. ಮಹಾದೇವಿ ಅಕ್ಕ ಕೆಳಗಡೆ ಪಲ್ಲಂಗದ ಮೇಲೆ ಮಲಗಿರೋದಿಲ್ಲ, ಕೆಳಗಡೆ ಚಾಪಿ ಮೇಲೆ ಮಲಗಿರ್ತಾಳೆ. ದೀಪದಲ್ಲಿ ಎಣ್ಣೆ ಖಾಲಿಯಾಗಿ ಬತ್ತಿ ಕೂಡ ಸುಟ್ಟು ಹೋಗಿರುತ್ತೆ. ಅವಾಗ ಓಂಕಾರ ಶೆಟ್ಟಿ ಅವರು ಅನ್ಕೋತಾರೆ, ಮಗಳು ತಡವಾಗಿ ಮಲಗಿರ್ಬೇಕು, ಒಳ್ಳೆ ನಿದ್ದೆ ಮಾಡ್ತಿರ್ತಾಳೆ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ ಮಗಳು. ತುಂಬಾ ಸಂತೋಷ ಆಗುತ್ತೆ ಓಂಕಾರ ಶೆಟ್ಟಿ ಅವರಿಗೆ ಮಗಳನ್ನ ನೋಡಿ. ನನ್ನ ಮುದ್ದು ಕಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳ, ಮುದ್ದಾಗಿ, ಆ ಪುತ್ಥಳಿ ಗೊಂಬೆ ತರ ಕಾಣಿಸ್ತಿದ್ದಾಳಂತ ಮನಸ್ಸಲ್ಲೇ ಸಂತೋಷ ಪಟ್ಟು ಹಾಗೆ ನೋಡಿದಾಗ ಕೆಳಗಡೆ ನೋಡ್ತಾನೆ, ಮಹಾದೇವಿ ಅಕ್ಕನ ಪಕ್ಕದಲ್ಲಿ ಓಲೆಕಂಠ ಬಿದ್ದಿರುತ್ತೆ. ಓಲೆಕಂಠವನ್ನ ಎತ್ಕೊಂಡ್ ತನ್ನ ಕೈಯಲ್ಲಿ ಎತ್ಕೊಂಡು ನೋಡಿದಾಗ ಏನೋ ಮುದ್ದಾದ ಅಕ್ಷರ ಕೊರೆಯಲ್ಪಟ್ಟಿರುತ್ತೆ. ಏನು ಅಂತ ಹಂಗೆ ಸುಮ್ಮನೆ ಕಣ್ಣಾಡಿಸ್ತಾನೆ. ಅದ್ರ ಮೇಲೆ ಮಹಾದೇವಿ ಅಕ್ಕ 1-2 ವಚನಗಳನ್ನ ಬರೆದಿರ್ತಾರೆ. ಬೆರೆಸುವರೆ ಬೇಗ ತೋರ ಹೊರ ಹಾಕದಿರಯ್ಯ, ನಿಮ್ಮಲ್ಲಿಗೆ ಸಲೆ ಸಂದ ತೊತ್ತಾನು, ಎನ್ನ ಹೊರ ಹಾಕದಿರಯ್ಯ ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ನಂಬಿ ಬೆಂಬಳಿ ಬಂದೆನು, ಇಂಬುಗೊಳ್ಳಯ್ಯ ಬೇಗದಲ್ಲಿ. ಸಂಸಾರವೆಂಬುದು ಹಗೆಯಯ್ಯ ತಂದೆ, ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆಯಯ್ಯ. ಎನ್ನುವ ನರಸಿ ಅರಸಿ ಹಿಡಿದು ಕೊಲ್ಲುತ್ತಿದೆಯಯ್ಯ, ನಿನ್ನ ನಾಮರೋಹಕ್ಕೆ ಕಾಯಯ್ಯ, ಎನ್ನ ಭಿನ್ನಪ್ಪವನ ಅವಧರಿಸ ಚನ್ನಮಲ್ಲಿಕಾರ್ಜುನ. ಈ ವಚನಗಳನ್ನ ಓದಿದಾಗ ಓಂಕಾರ ಶೆಟ್ಟಿಯವರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರು ಮನಸ್ಸಲ್ಲೇ ಅನ್ಕೋತಾರೆ, ನಾನು ಬರಿಬೇಕಾಗಿತ್ತು ಇಂತಹ ವಚನಗಳನ್ನ, ಇಂತಹ ಸಾಹಿತ್ಯವನ್ನ. ಅದು ನನ್ನ ಜೀವನದಲ್ಲಿ ಆಗ್ಲಿಲ್ಲ, ಅದು ನನ್ನ ಮಗಳ ಜೀವನದಲ್ಲಿ ಸಾಧ್ಯವಾಗಿದ್ದು ಕಂಡು ತುಂಬಾ ಸಂತೋಷ ಪಡ್ತಾರೆ. ಒಳಗೊಳಗೆ ಸಂತೋಷಪಟ್ಟು ಮಗಳನ್ನ ಹಂಗೆ ವಾತ್ಸಲ್ಯ ದೃಷ್ಟಿ ಹರಿಸಿ ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ತಿಳ್ಕೊಂಡು ಕೆಳಗಡೆ ಹೋಗಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಲಿಂಗಮ್ಮನಿಗೆ ಹೇಳಿ ಹೋಗ್ತಾರೆ, ಇನ್ನು ಮಾದೇವಿ ಎದ್ದಿಲ್ಲ, ಅವಳಿಗೆ ನೀನು ಎಬ್ಸ್ಲಿಕ್ಕೆ ಹೋಗೋ ಅಗತ್ಯ ಇಲ್ಲ, ತಾನಾಗೆ ಎದ್ದೇಳಿ ಅಂತ ಹೇಳಿ ಮತ್ತೊಂದು ಸರ್ತಿ ಲಿಂಗಮ್ಮನಿಗೆ ಹೇಳ್ಬಿಟ್ಟು ತಮ್ಮ ಅಂಗಡಿ ಕಡೆಗೆ ಹೋಗ್ತಾರೆ. ಇನ್ನೇನು ಹೀಗೆ ಹೋಗ್ತಾರೆ ಓಂಕಾರ ಶೆಟ್ಟಿ ಅವರು, ಶೈಲಜಾ ಬರ್ತಾಳೆ. ತನ್ನ ಗೆಳತಿಗೆ ಏನಾಯ್ತು, ಅವ್ರಿಗೂ ಕಳವಳ ಇರುತ್ತೆ. ತುಂಬಾ ಆತ್ಮೀಯ ಗೆಳತಿ ಆಗಿರ್ತಾರೆ ಮಹಾದೇವಿ ಅಕ್ಕ. ಏನಾಯ್ತೋ ಏನೋ ಅಂತ ಬಂದು ದೊಡ್ಡಮ್ಮನ ಮಾತಾಡ್ಸ್ತಾಳೆ. ಮಹಾದೇವಿ ಎದ್ದಿಲ್ವಾ ಅಂತ ಕೇಳಿದಾಗ, ಇಲ್ಲಮ್ಮ ಇನ್ನೂ ಮೇಲಿದ್ದಾಳೆ, ಹೋಗು ನೋಡ್ಕೊಂಬಾ ಅಂತ ಹೇಳಿ ಕಳಿಸ್ತಾರೆ. ಅವಾಗ
ಶೈಲಜಾ ನಿಧಾನಕ್ಕೆ ಹೋಗಿ ಮಹಾದೇವಿ ಅಕ್ಕನನ್ನ ದೃಷ್ಟಿಸ್ತಾರೆ. ಒಂದೇ ಚಿತ್ತದಿಂದ ಮುದ್ದಾಗಿ ಮಲ್ಕೊಂಡಿರುವಂತ ಸ್ನೇಹಿತೆಯನ್ನ ನೋಡಿ ಖುಷಿ ಪಡ್ತಾಳೆ. ಒಳಗೊಳಗೆ ಯೋಚನೆ ಮಾಡ್ತಾಳೆ. ಮಹಾದೇವಿ ಆ ಚೆಲುವನ್ನ ಮುದ್ದೆ ಮಾಡಿ ಭಗವಂತ ನಿನಗೆ ಧಾರೆ ಏರ್ಬಿಟ್ಟಿದ್ದಾನೆ, ಅಷ್ಟು ಮುದ್ದಾಗಿ ಕಾಣಿಸ್ತಿದೀಯಾ, ಅಷ್ಟು ಅಂದವಾಗಿದ್ರು ಕೂಡ ಎಳ್ಳಷ್ಟು ಅಹಂಕಾರ ಮಹಾದೇವಿಯಲ್ಲಿ ಇಲ್ಲ. ನೀನ್ ನೋಡೋಕೆ ಒಂದ್ ಚಂದ, ನನಗೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಆಸೆ ಆಗುತ್ತೆ. ಇನ್ನ ವಯಸ್ಸಿನ ಹುಡುಗರಿಗೆ ಹೇಗಾಗ್ಬಾರ್ದು ನಿನ್ನನ್ನು ನೋಡಿದ್ರೆ. ಬೇರೆ ಯಾರಾದ್ರೂ ನಿನ್ನಷ್ಟು ಚೆಲುವನ್ನು ಪಡೆದಿದ್ರೆ ಅದು ಎಷ್ಟು ಅಹಂಕಾರದಿಂದ ಮೆರೀತಿದ್ರೋ ಏನೋ, ಆದ್ರೆ ನಿನ್ನಲ್ಲಿ ಒಂಚೂರು ಅಹಂಕಾರ ಅನ್ನೋದಿಲ್ಲ. ನಿನಗೆ ನಿನ್ನ ಸೌಂದರ್ಯದ ಕಡೆಗೆ ಒಂದ್ ಸ್ವಲ್ಪನೂ ಗಮನ ಇಲ್ಲ. ಎಷ್ಟು ಸರಳತೆ ನಿನ್ನಲ್ಲಿ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಮಹಾದೇವಿ ಅಕ್ಕ ಮೆಲ್ಲನೆ ಗುನು 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 ಅಂತ ಹಾಡ್ತಾ ಇರ್ತಾರೆ. ಹಾಡ್ತಾಗ ಶೈಲಜಾ ಅವಳನ್ನ ನಿಧಾನಕ್ಕೆ ಹೋಗ್ಬಿಟ್ಟು ಕೈಯಿಂದ ಕಣ್ಣನ್ನ ಮುಚ್ತಾರೆ. ಆ ಸ್ಪರ್ಶಕ್ಕೆ ಮಹಾದೇವಿ ಅಕ್ಕನಿಗೆ ಎಚ್ಚರ ಆಗುತ್ತೆ. ಆದ್ರೂ ಏನಂತ ಗುಣಗುಸ್ತಿರ್ತಾರೆ ಅಂದ್ರೆ, ಚನ್ನಮಲ್ಲಿಕಾರ್ಜುನ, ಅದೇ ದೇವರ ಚಿಂತೆಲೇ ಇರ್ತಾರ ಅವ್ರು, ದೇವರ ಹುಡುಕಾಟದಲ್ಲಿ ಬರ್ತಾ ಇಲ್ಲ. ನನ್ನ ಹತ್ರನೇ ಇದ್ದಾನೆ ಚನ್ನಮಲ್ಲಿಕಾರ್ಜುನ, ಆದ್ರೂ ಕೂಡ ನನ್ನ ಕೈಗೆ ಸಿಗ್ತಾ ಇಲ್ಲ ಅಂತ. ಬಾ ಚನ್ನಮಲ್ಲಿಕಾರ್ಜುನ, ಹೋಗ್ಬೇಡ, ನನ್ ಬಿಟ್ಟು ಬಾ ಅಂತ ಹೊದಿಸ್ಕೊಂಡಿರ್ತಾರಲ್ಲ, ಆ ಹೊದಿಕೆ ಹೊಚ್ಚೋಗಿರ್ತಾಳ ಅವ್ರಮ್ಮ. ಆ ಹೊದಿಕೆಯಿಂದ ಕೈಯನ್ನ ಹೊರಗಡೆ ಚಾಚಿ, ಬಾ ಚನ್ನಮಲ್ಲಿಕಾರ್ಜುನ, ಬಿಟ್ಟು ಹೋಗ್ಬೇಡ, ಬಾ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಕನ್ವರಿಸ್ತಾ ಇರ್ತಾರೆ. ಅವಾಗ ಕಣ್ ತೆಗಿತಾಳೆ. ಕಣ್ ತೆಗೆದು ನೋಡಿದಾಗ ಶೈಲಜಾ ಮೌನವಾಗಿ ಅವಳನ್ನ ವೀಕ್ಷಿಸುತ್ತದ್ದನ್ನ ನೋಡ್ತಾರೆ ಮಹಾದೇವಿ ಅಕ್ಕ. ಆದ್ರೂ ಕೂಡ ತುಂಬಾ ಸಮಾಧಿ ಸ್ಥಿತಿಯಲ್ಲಿರುವಾಗ ಅವಳೇ ಅಂತ ಗೊತ್ತಾಗೋದಿಲ್ಲ. ಅವಳಿಗೆ ಎಷ್ಟೋ ಹೊತ್ತು ಅರಿವೇ ಇರೋದಿಲ್ಲ. ಕಾಲದ ಅರಿವೇ ಇಲ್ದಾಗ ಕಣ್ಣನ್ನ ತೆರೆದು ಕಣ್ಣನ್ನ ಹೊಸ್ಕೊಂಡು ನೋಡಿದಾಗ ಶೈಲಜಾ ಅಂತ ಗೊತ್ತಾಗುತ್ತೆ. ಮಾದೇವಿ, ಏನಿದು, ಬೆಳಗಾಗಿ ಆಗ್ಲೇ 2 ಜಾವ ಕಳೆದಿದೆ, ಇನ್ನೂ ಎದ್ದಿಲ್ವಾ? ಯಾಕೆ, ನಿನ್ನ ಮೈಯಲ್ಲಿ ಸೊಗಸಿಲ್ವಾ ಅಂತ ಅವಳ ಕತ್ ಹತ್ರ ಹಿಂಗೆ ಕೈ ಇಡ್ತಾರೆ. ಏನಾದ್ರೂ ಜ್ವರ ಏನಾದ್ರೂ ಬಂದಿದ್ಯಾ ಅಂತ. ಶೈಲಜಾ, ನೀನಾ? ಇಲ್ಲ, ನನ್ಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ ಅಂತ. ಅಷ್ಟೊಂದು ವೇಳೆ ಆಗ್ಬಿಟ್ಟಿದ್ಯಾ ಅಂತ ಪಟ್ ಅಂತೇಳಿ ಎದ್ದು ಕೂತ್ಕೋತಾರೆ ಮಹಾದೇವಿ ಅಕ್ಕ. ಏನು ಮಹಾದೇವಿ, ಕಾಲದ ಪರಿವೇ ಇಲ್ವಾ ನಿನಗೆ? ಸಮಯ ಇಷ್ಟಾಗಿದ್ದು ಕೂಡ ಗೊತ್ತಿಲ್ವಾ? ಏನ್ ಸಮಾಚಾರ? ನಿನ್ನೆ ಏನ್ ಕನಸಲ್ಲಿ ನಿನ್ ಗಂಡನ ಜೊತೆ ಹೊರಗಡೆ ಹೋಗಿದ್ದ ವಿಹಾರಕ್ಕಾಗಿ? ಕನಸು ಕಂಡಿಯ ಗಂಡ ಬಂದ ಹಾಗೆ ಅಂತ ತಮಾಷೆ ಮಾಡಿ ಶೈಲಜಾ ನಗ್ತಾಳೆ. ಅವಾಗ ಮಹಾದೇವಿ ಅಕ್ಕ, ಹೌದು ಕಣೆ, ಅದು ಎಷ್ಟು ಅಂದವಾಗಿತ್ತು ಗೊತ್ತಾ ಶೈಲಜಾ? ಅದನ್ನ ಹೇಳಿದ್ರೆ ಮತ್ತೆ ನೀನ್ ನಗ್ಲಿಕ್ಕೆ ಹೋಗ್ಬೇಡ ಅಂತ ಮಹಾದೇವಿ ಅಕ್ಕ ಒಂದು ವಚನವನ್ನ ಹೇಳ್ತಾಳೆ. ಕೇಳವ್ವ ಕೇಳವ್ವ ಕೇಳದಿ, ನಾನೊಂದು ಕನಸ ಕಂಡೆ. ಗಿರಿಯ ಮೇಲೊಬ್ಬ ಗೊರವ ಕುಳಿರ್ದುದ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ ಬಂದೆನ್ನ ನೆರೆದರೆ ನೋಡವ್ವ. ಆತನ ನಪ್ಪಿಕೊಂಡು ತಳು ಬೆಳಗಾದೆನು. ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ಣು ಮುಚ್ಚಿ ತೆರೆದು ತಳು ಬೆಳಗಾದೆನು ಅಂತ ಹೇಳಿ, ಶೈಲಜಾ, ಅದೊಂದು ಸುಂದರವಾದ ಬೆಟ್ಟ. ಆ ಬೆಟ್ಟದ ತುದಿಯಲ್ಲಿ ಸುಪ್ರಭಾತದ ಹೊಂಬೆಳಗಿನಲ್ಲಿ ಆ ಬೆಟ್ಟದ ತುದಿಯಲ್ಲಿ ನಾನು ಮೆಲ್ಲ ಮೆಲ್ಲನೆ ಮೇಲೇರಿ ಹೋದೆ. ಆ ಬೆಟ್ಟದ ತುದಿಯಲ್ಲಿ ಒಬ್ಬ ಯೋಗಿ ಕೂತಿದ್ದ. ಅವನ ಜಡೆಗಳು ಫಳ ಫಳ ಅಂತ ಹೊಳಿತಾ ಇದ್ವು. ಅವನ ಹಣೆ ಮೇಲೆ ವಿಭೂತಿ ಇತ್ತು, ಕೊರಳಲ್ಲಿ ರುದ್ರಾಕ್ಷಿ ಇತ್ತು. ನನ್ನನ್ನು ನೋಡಿ ನಕ್ಕ ಕಣೆ ಅವನು.
ನನ್ನ ನೋಡಿ ನಕ್ಕ. ಆ ನಗೆಯ ಬೆಳದಿಂಗಳು ಇತ್ತಲ್ಲ, ಆ ನಗೆಯ ಬೆಳದಿಂಗಳು ಹೂವಿನ ಹಾಗೆ ಮಲ್ಲಿಗೆ ಹೂವಿನ ಬೆಳಗನ್ನ ಚೆಲ್ಲಿತ್ತು. ನಾನು ಕೈ ಚಾಚದೆ ಅವನು ನನ್ನ ಎಳೆದುಕೊಂಡು ಗಟ್ಟಿಯಾಗಿ ತಬ್ಕೊಂಡ ಕಣೆ. ಆ ಹೊದ್ದಿಕೆಯ ಸುಖ ಏನಂತ ಹೇಳಿ ನಾನಿನ್ ಮುಂದೆ. ಅವಾಗ ಆ ಒಂದು ಕನಸಲ್ಲೇ ಮತ್ತೆ ಮೈಯನ್ನ ಮರ್ತು ಬಿಡ್ತಾರೆ ಮಹಾದೇವಿ ಅಕ್ಕ. ಮತ್ತೆ ಕಣ್ತರೆದು ಮತ್ತೆ ಹೇಳ್ತಾರೆ, ಅದನ್ನೇ ವರ್ಣನೆ ಮಾಡ್ತಾರೆ. ಅಲ್ಲ ಶೈಲಜಾ, ಇನ್ನೇನ್ ನನ್ನ ಬಿಗಿದಪ್ಪಿಕೊಂಡಿದ್ದ ಮತ್ತೆ ನನ್ನ ಬಿಟ್ಟು ಹೋಗ್ಬಿಟ್ಟ. ಅಲ್ಲೇ ಇದ್ದಾನೆ ಕಡೆ, ನನ್ನ ಕಣ್ ತಪ್ಪಿಸ್ತಾನೆ, ಕಣ್ಣ ಮುಚ್ಚಾಲೆ ಆಟ ಆಡ್ತಾನೆ. ಕೈ ಹಿಡಿದು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅನ್ಸುತ್ತೆ, ಕೈಗೆ ಸಿಗೋದಿಲ್ಲ. ಅದಕ್ಕೆ ದುಃಖಿಸ್ತಾ ಮನೆಗೆ ಬಂದೆ. ಅವನ ಹಂಬಲದಲ್ಲಿ ನಾನು ಮನೆಗೆ ಬಂದಾಗ ಅಲ್ಲಿ ಮಂಗಳಕರವಾದ ಪರಿಕರಗಳನ್ನ ಕಂಡೆ. ಅಕ್ಕಿ, ಅಡಕೆ, ಓಲೆ, ತೆಂಗಿನಕಾಯಿ, ಅರಿಶಿಣ, ಕುಂಕುಮ ಎಲ್ಲವನ್ನು ಕಂಡೆ. ಕಂಡಾಗ ನಂಗೆ ತುಂಬಾ ಸಂತೋಷ ಆಯ್ತು. ಅವಾಗ ಅಮ್ಮ ಪೂಜೆ ಮಾಡ್ತಾ ಇದ್ಲು. ಮತ್ತೆ ಮರುದಿನ ಬೆಳಗ್ಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಗೊರವ, ಅಲ್ಲಿ ಬೆಟ್ಟದ ತುದಿಯಲ್ಲಿ ಕಂಡಿದ್ನಲ್ಲ ಆ ಗೊರವ ಬಂದ. ಭಿಕ್ಷೆ ಹೋಗಿ ಹಾಕ್ಲಿಕ್ಕೆ ಅಮ್ಮ ಮರು ತುಂಬಾ ಅಕ್ಕಿ ತಗೊಂಡು ಹೋಗಿ ಅವನಿಗೆ ಸುರಿಯಕ್ ಹೋದ್ರೆ ಅವನು ಆ ಅಕ್ಕಿನ ತೆಗೆದುಕೊಳ್ಳಿಲ್ಲ. ಬದಲಾಗಿ ನಾನ್ ನಿಂತಿದ್ನಲ್ಲ ಒಳಗಡೆ, ನನ್ ಕಡೆ ನೋಡ್ದ, ನನ್ ಮೇಲೆ ಕಣ್ಣು ಹಾಕಿದ. ಅವಾಗ ಅನಿಸ್ತು ನನಗೆ, ಆ ಗೊರವನಿಗೆ ಬೇಕಾಗಿರೋದು ಭಿಕ್ಷೆ ಅಲ್ಲ, ಅಕ್ಕಿ ಅಲ್ಲ, ಬದಲಾಗಿ ನಾನ್ ಬೇಕಾಗಿದ್ದೆ. ಅಮ್ಮ ಬೈತಾ ಇದ್ಲು ನನಗೆ, ಮಾದೇವಿ ಬೇಡ, ಹೋಗ್ಬೇಡ ಅಂತ. ಅಮ್ಮನ ಮಾತು ಕೇಳಿದಿರ ನಾನು ಅವನ ಹಿಂದೆ ಹೋದೆ. ಮತ್ತೆ ಅದೇ ತನ್ಮಯದಲ್ಲಿ ಹೇಳ್ತಾರೆ ಮಹಾದೇವಿ ಅಕ್ಕ, ಚನ್ನಮಲ್ಲಿಕಾರ್ಜುನ ಬಾ, ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ, ನಾನು ಬರ್ತೀನಿ, ಇರು ಅಂತ ಅದೇ ಒಂದು ಲೋಕದಲ್ಲಿ ಹೇಳ್ತಾ ಇದ್ದೆ ಕಣೆ ನಾನು. ಅವನು ಮತ್ತೆ ಮಾಯವಾಗ್ಬಿಟ್ಟ. ಕನಸಲ್ಲಿ ಇದೆಲ್ಲ ಕಂಡೆ. ಕಣ್ ತೆರೆದಾಗ ನೋಡ್ತೀನಿ ಅವನಿರ್ಲಿಲ್ಲ. ಅವಾಗ ಶೈಲಜಾ ಅಂತಾಳೆ, ಕಣ್ ತೆರೆದಾಗ ಅವನಿರ್ಲಿಲ್ಲ, ನಾನಿದ್ದೆ ಅಲ್ವೇನೆ ಅಂತ ಶೈಲಜಾ ಅಂತಾಳೆ. ಅವಾಗ ಶೈಲಜಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಇವಳ ಪರಿಸ್ಥಿತಿ ನೋಡಿ. ಯಾಕೆ ಶೈಲಜಾ ಸುಮ್ಮನಾಗ್ಬಿಟ್ಟೆ ಅಂತ ಕೇಳಿದಾಗ, ಮಾದೇವಿ ನಿನ್ನ ಪರಿಸ್ಥಿತಿಯನ್ನ ನೋಡಿ ನಿನಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶೈಲಜಾ ಹೇಳ್ತಾಳೆ, ಮಹಾದೇವಿ ಏನು ನಿನ್ನ ಪರಿಸ್ಥಿತಿ? ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಆ ಚನ್ನಮಲ್ಲಿಕಾರ್ಜುನನನ್ನೇ ಕನಸಿನಲ್ಲೂ ಮನಸ್ಸಿನಲ್ಲೂ ನಿದ್ದೆಯಲ್ಲೂ ಹಗಲಲ್ಲಿ ಇರುಳಲ್ಲೂ ಎಲ್ಲ ಪರಿಪೂರ್ಣವಾಗಿ ಅವನನ್ನೇ ನೀನ್ ತುಂಬ್ಕೊಂಡ್ಬಿಟ್ಟಿದೀಯಲ್ಲ. ಚನ್ನಮಲ್ಲಿಕಾರ್ಜುನನನ್ನೇ ಹಾಸ್ಕೊಂಡು ಹೊದ್ಕೊಂಡು ಅವನನ್ನೇ ಪ್ರಾಣವನ್ನಾಗಿ ಮಾಡ್ಕೊಂಡ್ಬಿಟ್ಟಿದೀಯ ಅಂತ ಮಹಾದೇವಿ ಅಕ್ಕನಿಗೆ ಹೇಳ್ತಾಳೆ ಶೈಲಜಾ. ಅವಾಗ ಶೈಲಜಾ, ನಾನು ನಿನಗೊಂದು ಮಾತು ಕೇಳ? ಏನಮ್ಮ ಕೇಳು? ಅಲ್ಲ ಕಣೆ ಶೈಲಜಾ, ನೀ ನನ್ನ ಅವಸ್ಥೆ ನೋಡಿ ನೀನು ನನಗೇನಾದ್ರೂ ಹುಚ್ಚಿಗಿಚ್ಚಿ ಹಿಡಿದಿದೆ, ಹುಚ್ಚಿ ಅಂತ ಏನಾದ್ರೂ ನೀನು ಅನ್ಕೊಂತೇನೆ ಅಂತ ಕೇಳಿದಾಗ ಶೈಲಜಾ ಮೂಕಳಾಗ್ತಾಳೆ. ಮಾದೇವಿ ನೀನು ಹುಚ್ಚಿ ಅಲ್ಲಮ್ಮ, ಹುಚ್ಚಿ ಅಲ್ಲ. ನಿನ್ನನ್ನು ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ನಿನ್ನನ್ನು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ನಿನ್ನನ್ನು ನೋಡಿದ್ರೆ ಬರೀ ಸ್ನೇಹ ಅಷ್ಟೇ ಅಲ್ಲ, ನಿನ್ ಮೇಲೆ ಪೂಜ್ಯತೆಯ ಭಾವನೆ ನನಗೆ ಬರುತ್ತೆ. ನಿನ್ನನ್ನ ಗೆಳತಿಯಾಗಿ ಪಡೆದುಕೊಂಡಿದ್ದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ನನಗೆ ಅನ್ಸುತ್ತೆ ಮಾದೇವಿ ಅಂತ ಹೇಳಿದಾಗ, ಮಹಾದೇವಿ ಅಕ್ಕ ಇದು ಯಾಕೋ ಜಾಸ್ತಿ ಆಯ್ತು ಶೈಲಜಾ, ತುಂಬಾ ದೊಡ್ಡ ಹೊಗಳಿಕೆ, ದೊಡ್ಡ ಮಾತಾಯ್ತು. ಇಲ್ಲ ಮಾದೇವಿ, ನಿನ್ನಲ್ಲಿ ಈ ವಯಸ್ಸಿನಲ್ಲಿ ಇರ್ತಕ್ಕಂಥ ಏನು ವೈರಾಗ್ಯ ಇದೆಯಲ್ಲ, ನಿನ್ನಲ್ಲಿರುವ ವಯಸ್ಸಿಗೆ ಮೀರಿದ ವಿಮರ್ಶಾ ಪ್ರಜ್ಞೆ ಮತ್ತು ಆದರ್ಶ ಗುರಿಯ ಬಗ್ಗೆ ನಿನ್ನಲ್ಲಿರುವ ಹಂಬಲ,
ನಾನು ಯಾರಲ್ಲೂ ಕೂಡ ಕಂಡಿಲ್ಲ ಮಹಾದೇವಿ. ಸುತ್ತಮುತ್ತಲಿನ ಯಾರಲ್ಲಿಯೂ ಇರದೇ ಇರತಕ್ಕಂತ ಅಪೂರ್ವ ಸೌಂದರ್ಯ ನಿನ್ನಲ್ಲಿದ್ರೂ ಕೂಡ ನಿನಗೆ ಗಂಡುಗಳನ್ನ ಕೊಡ್ಲಿಕ್ಕೆ ಸಾಲುಗಟ್ಟಿ ನಿನ್ನನ್ನ ಮದುವೆ ಆಗ್ಲಿಕ್ಕೆ ಸಾಲಾಗಿ ನಿಂತಹ ತರುಣರನ್ನ ಎಲ್ಲರನ್ನೂ ನೀನು ಬೇಡ ಅಂತ ತಿರಸ್ಕಾರ ಮಾಡಿ ಲೌಕಿಕ ಪಥವನ್ನ ತ್ಯಜಿಸಿ ಪಾರಮಾರ್ಥ ಪಥವನ್ನ ನೀನು ತುಳಿಯುವ ನಿನ್ನಲ್ಲಿ ಏನು ವಿರಕ್ತಿ ಇದೆಯಲ್ಲ, ಆ ವಿರಕ್ತಿ ಬಯಸಿದ್ದನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಿನ್ನ ಕಾಲಡಿ ತಂದಿರ್ತಕ್ಕಂಥ ತಂದೆ ತಾಯಿ, ಸಿರಿವಂತ ತಂದೆ ತಾಯಿ ಇರುವಾಗ ನೀ ಎಲ್ಲವನ್ನೂ ತ್ಯಜಿಸಿ ನಿರಾಭರಣೆ ಯುಕ್ತವಾಗಿ ಸರಳ ಜೀವನ, ಅಲ್ಲಿ ಏನು ನಿನ್ನಲ್ಲಿ ಇದೆಯಲ್ಲ ಆ ಸರಳತೆ, ಮತ್ತೆ ಎಲ್ಲವನ್ನು ತ್ಯಜಿಸಿ ಸರಳವಾಗಿ ಬದುಕುವಂತಹ ಗಟ್ಟಿತನ, ನಿನ್ನಲ್ಲಿ ಇರ್ತಕ್ಕಂಥ ಗುಣಗಳು ಎಲ್ಲವೂ ಕೂಡ ಘನವಾಗಿವೆ ಮಹಾದೇವಿ. ಇದು ಏನು ಇಲ್ಲದಕ್ಕೆ ನಮಗೇನಾದ್ರೂ ಏನು ಇರೋದಿಲ್ವಲ್ಲ, ಏನು ಇಲ್ದಾಗ ನಾವು ಯೋಗಿ ಆಗ್ತೀವಿ, ಸನ್ಯಾಸಿ ಆಗ್ತೀವಿ ಅಂತ ಹೋಗ್ತಾರಲ್ಲ, ಅಂತಹ ವೈರಾಗ್ಯ ಅಲ್ಲ ನಿಂದು. ಎಲ್ಲವೂ ಇದ್ದು ಕೂಡ ಸ್ವಯಂ ಇಚ್ಛೆಯಿಂದ ನಿನಗೆ ಒಲಿದಂತಹ ಸ್ವಭಾವ ವೈರಾಗ್ಯ ಕಣೆ ಮಹಾದೇವಿ ಅಂತ ಅಂದಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ನೀನ್ ಹೇಳೋದು ಸರಿ ಶೈಲಜಾ, ಇವಾಗ ನೀನೇ ನೋಡ್ತಿದೀಯಲ್ಲ, ನನ್ನನ್ನು ನೋಡಿ ನನ್ನ ತಾಯಿಯಿಂದ ಹಿಡಿದು ನನ್ನ ಕೆಳದಿಯರೆಲ್ರು ಅಂದ್ರೆ ನನ್ನ ಸ್ನೇಹಿತರೆಲ್ರು, ಆಮೇಲೆ ದೈವದೆಲ್ರೂ ಕೂಡ ನನ್ನನ್ನ ಹುಚ್ಚಿ ಅಂತಾರೆ. ನಾನು ಈ ರೀತಿ ಪರಮಾತ್ಮನ ಒಂದು ಒಲಿಮೆಯನ್ನು ಪಡ್ಕೋಬೇಕಂತ ಕಷ್ಟಪಡ್ತಿರ್ಬೇಕಾದ್ರೆ ಎಲ್ರೂ ನನ್ನನ್ನ ಹುಚ್ಚಿ ಅಂತ ಹೇಳ್ತಿದಾರಲ್ಲ ಅಂತ ಶೈಲಜನ್ ಮುಂದೆ ಹೇಳ್ಕೊಂಡು ದುಃಖ ಮಾಡ್ಕೊಂತಾರೆ ಮಹಾದೇವಿ. ಅವಾಗ ಶೈಲಜಾ ಹೇಳ್ತಾಳೆ, ಅನ್ಲಿ ಬಿಡು ಮಹಾದೇವಿ, ಅನ್ಲಿ ಬಿಡು, ನಮ್ದೆಲ್ಲ ಏನ್ ಬದುಕು, ಸಗಣಿಯಲ್ಲಿ ಹುಟ್ಟುವ 1000 ಹುರುಗಳಂತೆ ಆದರ್ಶಹೀನ ಬದುಕು ನಮ್ದು. ಅದೇ ಉಂಡು ಅದನ್ನೇ ತಿಂದು ದುಡಿದು ಬದುಕುವ ಹೇಯವಾದ ಬದುಕು ನಮ್ದು. ಜೀವಂತ ಶವಗಳಂತೆ ನಾವು ಬದುಕ್ತಾ ಇದ್ದೀವಿ. ಈ ಲೌಕಿಕರ ಮಾತಿಗೆ ಬೆಂಕಿ ಹಚ್ಚು ನೀನು, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡ, ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ. ನಿಜವಾಗಿ ಹೇಳ್ಬೇಕಂದ್ರೆ ನಿನ್ನ ಹಾಗೆ ನಾನು ಕೂಡ ಆಗ್ಬೇಕು, ನಿನ್ನಂತಹ ಬದುಕನ್ನ ನಾನು ಕೂಡ ಕಟ್ಕೋಬೇಕು ಅಂತ ತುಂಬಾ ಆಸೆ ಇದೆ ಕಣೆ ನನಗೆ, ಯಾಕಾಗ್ಬಾರ್ದು ಅಂತ ಮಹಾದೇವಿ ಅಕ್ಕ ಅಂತಾರೆ. ಇಲ್ಲ ಮಹಾದೇವಿ, ನಿನ್ನಲ್ಲಿರೋ ಕೆಚ್ಚು, ನಿನ್ನಲ್ಲಿರೋ ಧೈರ್ಯ ನನಗೆ ಇಲ್ಲ. ಈ ಸನ್ಯಾಸ ಜೀವನವನ್ನ ಸ್ವೀಕರಿಸಿ ಈ ಲೋಕದ ಜನರ ಎಡರು ಮತ್ತು ನಿಂದೆಯ ಮಾತುಗಳನ್ನ ನುಂಗುವಂತ ಕೆಚ್ಚು ನನ್ನಲ್ಲಿ ಇಲ್ಲ ಮಹಾದೇವಿ. ಬರೀ ನಮ್ಮ ಮನಸ್ಸಲ್ಲಿ ಆಸೆ ಇದ್ರೆ ಆಗ್ದು, ಅದಕ್ಕೆ ಪೂರಕವಾದ ಪ್ರಯತ್ನ, ಧೈರ್ಯ ಕೂಡ ಬೇಕಾಗುತ್ತೆ. ಅದು ಎಲ್ಲಿಂದ ಸಾಧ್ಯ ಇಲ್ಲ. ಆ ಒಂದು ಕೆಚ್ಚನ್ನ, ಆ ಒಂದು ಒಲುಮೆಯನ್ನ ನೀನು ಪಡೆದುಕೊಂಡಿದೀಯಾ ಆ ಭಗವಂತನ ಕರುಣೆಯಿಂದ. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗುತ್ತೆ ನಿನ್ನ ಸಾಧನೆ ಕಂಡು. ನಿನ್ನ ಸಾಧನೆ ಹೀಗೆ ಮುಂದುವರಿಲಿ ಅಂತ ಶೈಲಜಾ ಮಾದೇವಿಗೆ ಹೇಳಿದಾಗ, ಶೈಲಜಾ, ನಿನ್ನನ್ನು ನೋಡಿದ್ರೆ ತುಂಬಾ ನಂಗೆ ಸಂತೋಷ ಆಗುತ್ತೆ. ನೀನು ತುಂಬಾ ಸದ್ಗುಣವಂತೆ, ತುಂಬಾ ನೀನು ಪ್ರೀತಿಯುಕ್ತ ಗೆಳತಿ ನನಗೆ. ನಿನಗೆ ಜೀವನದಲ್ಲಿ ಯಾವಾಗ್ಲೂ ನನ್ನ ಚನ್ನಮಲ್ಲಿಕಾರ್ಜುನ ಒಳ್ಳೇದನ್ನ ಮಾಡ್ಲಿ, ನಿನ್ನ ಬಾಳು ಹಸನಾಗ್ಲಿ ಅಂತ ಮಹಾದೇವಿ ಅಕ್ಕ ಹರಿಸ್ತಾರೆ. ಹೀಗೆ ಇವ್ರದ್ದು ಸಂಭಾಷಣೆ ನಡೆಯುತ್ತೆ. ಮಾತಾಡ್ಕೊಂಡ್ಬಿಟ್ಟು ಯಾರು ಶೈಲಜಾ ತಮ್ಮ ಮನೆಗೆ ಹೋಗ್ತಾಳೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇನ್ನ ಮುಂದಿನ ಅಧ್ಯಾಯ 16 ಶಿವನೊಲುಮೆ ಅಂತ ಬರುತ್ತೆ. ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಆ ಅಧ್ಯಾಯ. ಅದನ್ನ ನಾಳೆ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.